ಗದಗ ಬೆಟಗೇರಿ ಮಹಾನಗರದಲ್ಲಿ ನಡೆದಿರತಕ್ಕಂತಹ ದ್ಯಾಮವ್ವ ಮತ್ತು ದುರ್ಗಾದೇವಿಯ ಈ ಜಾತ್ರಾ ಮಹೋತ್ಸವದ ನಿಮಿತ್ತ ಅಂಗವಾಗಿ 9 ದಿನಗಳವರೆಗೆ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ನಡೆದದ್ದು. ಇವತ್ತು ಈಗ ಬೆಳಗಿನ ಜಾವ ಗದಗ ಬೆಟಗೇರಿಯ ಸಮಸ್ತ ಯಾವ ತಾಯಂದಿರು ಆ ಜಗನ್ಮಾತೆಗೆ ಸೇವೆಯನ್ನು ಸಲ್ಲಿಸಬೇಕಂತ ತಿಳ್ಕೊಂಡು ಲಲಿತಾ ಸಹಸ್ರನಾಮಾವಳಿಯ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ಜಗನ್ಮಾತೆಗೆ ವಾಣಿಯಿಂದ ತನು ಮನ ಧನಗಳಿಂದ ಸೇವಾ ಮಾಡಬೇಕು ಅಂತ ನಾವು ಹೇಳ್ತಾ ಇದೇವಲ್ಲ, ಹಂಗ ನಮ್ಮ ತಾಯಿಗಳು ವಾಣಿಯಿಂದ ಸೇವಾ ಸಲ್ಲಿಸಿದ್ರು. ಯಾವುದನ್ನ? ಲಲಿತಾ ಸಹಸ್ರನಾಮಾವಳಿಯನ್ನ, ಅದರೊಂದಿಗೆ ಅನೇಕ ಪದಪದ್ಯಗಳನ್ನ ವಾಣಿಯ ಅಂದ್ರೆ ವಚನಗಳ ರೂಪದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಮಹಾತಾಯಿಯು ಬೇಡಿದವರಿಗೆ ಬೇಡಿದ್ದನ್ನೇ ಕೊಡ್ತಾಳು ಅನ್ನುವಂತಹ ಆತ್ಮವಿಶ್ವಾಸ ಇಂದು ನಿನ್ನೆಯದಲ್ಲ. ಪರಮಾತ್ಮನ ಅರ್ಧ ಭಾಗಕ್ಕ ಅಧಿಕಾರಿಯಾದವಳು ಪಾರ್ವತಿ. ಅರ್ಧನಾರೀಶ್ವರ ಅಂತ ನಾವು ಕರಿತೇವಿಲ್ಲ, ಅರ್ಧನಾರೀಶ್ವರನ ಪೂಜಾ ಮಾಡ್ತೇವಿಲ್ಲ. ಹಂಗಾರ ಅರ್ಧ ನಾರಿ ಅರ್ಧ ಈಶ್ವರ ಅಂದ್ರೆ ಈ ಜಗತ್ತನ್ನ ರಕ್ಷಣೆ ಮಾಡುವಲ್ಲಿ ಬರೀ ಪರಮಾತ್ಮನ ಪಾತ್ರ ಒಂದ ಅಂತ ತಿಳ್ಕೋಬಾರದು. ಅದರ ಒಂದಿಗೆ ನಾರಿ ಅಂದ್ರೆ ಜಗನ್ಮಾತೆಯ ಪಾತ್ರವೂ ಕೂಡ ಇದೆ. ಎಷ್ಟು ಸಮರ್ಥಳು ಅಂತಂದ್ರೆ ಸಕಲ ಜೀವ ರಾಶಿಗಳಲ್ಲಿ ಅಣು ರೂಪದಿಂದಲೂ ತುಂಬಿಕೊಂಡಿದ್ದಾಳೆ, ಮಹತ್ವ ರೂಪದಲ್ಲಿನೂ ತುಂಬಿಕೊಂಡಿದ್ದಾಳೆ. ಆ ಶಕ್ತಿ ದೇವತಿಲ್ಲೇ ಹೋಗಿದ್ರೆ ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ತತ್ ಪ್ರಭವಿತಂ ಅಂತ ಶಂಕರರು ಮೊದಲೇ ಹೇಳಿಬಿಟ್ರು. ಶಕ್ತಿಯಿಂದ ಒಡಗೂಡಿದಾಗ ಪರಮಾತ್ಮನಿಗೆ ಸೃಷ್ಟಿ ನಿರ್ಮಾಣ ಮಾಡುವಂತ ಅರ್ಹತೆ ಶಕ್ತಿ ಬಂತಂತ. ಆಕೆ ಇಲ್ಲದೆ ಹೋದ್ರೆ ಪರಮಾತ್ಮ ಶೂನ್ಯನಾಗಿ ಬಿಟ್ಟಿದ್ದ, ತಾನಾಗಿ ಬಿಟ್ಟಿದ್ದ, ನಿಶಬ್ದನಾಗಿ ಬಿಟ್ಟಿದ್ದ. ಪಾರ್ವತಿ ಯಾವಾಗ ಪರಮಾತ್ಮನ ಸಹಧರ್ಮಿಣಿ ಆದಳೋ, ಅವನ ಒಡನಾಡಿ ಆದಳೋ, ಅವನಿಗೆ ಶಕ್ತಿಯನ್ನ ಕೊಟ್ಟಳೋ, ಅವಾಗ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡುವಲ್ಲಿ ಪರಮಾತ್ಮ ಸಮರ್ಥನಾದ. ಆ ವಿಷಯವನ್ನ ಒಳಗೊಂಡಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮಾವಳಿ. ಅದನ್ನ ನಮ್ಮ ತಾಯಂದಿರು ಸಾಧಾರಣ 1,000 ಜನ ಹೆಣ್ಣು ಮಕ್ಕಳು ಗದಗ ಬೆಟಗೇರಿಯ ತಾಯಂದಿರು ಅಲ್ಲೊಂದು ಇಲ್ಲೊಂದು ಸಂಘಗಳನ್ನ ಕಟ್ಕೊಂಡಿದ್ದಾರೆ, ಒಂದು ಬಳಗ ಕಟ್ಕೊಂಡಿದ್ದಾರೆ. ಯಾಕಂದ್ರೆ ಪುರುಷನಿಗಷ್ಟೇ ಧಾರ್ಮಿಕ ಕ್ಷೇತ್ರದಲ್ಲಿ ಅವನಿಗಷ್ಟೇ ಸ್ಥಾನಮಾನ ಅಲ್ಲ, ಹೆಣ್ಣು ಮಕ್ಕಳಿಗೂ ಒಂದು ಸ್ಥಾನಮಾನ ದೊರೆಯಲಿ ಅನ್ನುವಂಥ ಮಾತನ್ನ ಬಸವಾದಿ ಶಿವಶರಣರು ರೂಪಿಸುವುದಕ್ಕಿಂತ ಮೊದಲು ಆದ್ಯ ಶಂಕರಾಚಾರ್ಯ ರೂಪಿಸಿದ್ರು ಅಂತ ತಿಳಿದಾನ ಇವತ್ತು ನಾವು ಸಹಸ್ರನಾಮಾವಳಿಯನ್ನ ಪಠಣ ಮಾಡಿದ್ವಿ. ಈ ಜಾತ್ರೋತ್ಸವದ ನಿಮಿತ್ತ ಅಂಗವಾಗಿ ಇನ್ನೂ ಅನೇಕ ಕಾರ್ಯ ಚಟುವಟಿಕೆಗಳು ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಅರ್ಧ ಭಾಗವನ್ನ ಇರಿಸಿದ್ದಾರೆ. ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಆ ಕಾರ್ಯಕ್ರಮವನ್ನ ನಾವು ಕೂಡ ಯಶಸ್ವಿಯಾಗಿ ಮಾಡುವಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಬಹಳ ಸಂತೋಷ. ಗದುಗಿಗೆ ಇದೊಂದು ದೊಡ್ಡ ಕಿರೀಟ ಇಟ್ಟ ಹಂಗ ಗದಗ ಮಹಾನಗರ ನಡೀತಕ್ಕಂಥ ಕಾರ್ಯಕ್ರಮ ಪುರುಷರಿಗಷ್ಟೇ ಅಲ್ಲ, ಸ್ತ್ರೀಯರಿಗೂ ಸಮಾನ ಅವಕಾಶ ಇದೆ ಎಂಬುವುದನ್ನ ನಮ್ಮ ಗದಗಿನ ಜನ ಪುರುಷರು ತೋರಿಸಿಕೊಟ್ರು. ಅದಕ್ಕೆ ಅರ್ಧನಾರೀಶ್ವರ ಅನ್ನುವಂಥ ಮಾತಿಗೆ ಅರ್ಥಪೂರ್ಣತೆ ಇವತ್ತು ಬಂತು ಅನ್ನುವಂಥ ಮಾತನ್ನ ಸಂತೋಷದಿಂದ ನಾ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗದಗ ಬೆಟಗೇರಿ ನಗರದಲ್ಲಿ ದ್ಯಾಮವ್ವ ದುರ್ಗವ್ವ ಜಾತ್ರಾ ಮಹೋತ್ಸವ 9 ದಿನಗಳವರೆಗೆ ನಡೀತಾ ಇದೆ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಏನಂದ್ರೆ ನಮ್ ಗದಗ ಮಹಿಳೆಯರಲ್ಲಿ ಒಂದು ವಿಶೇಷ ಹಬ್ಬನೇ ಅನಿಸ್ಬೋದು. ಶ್ರಾವಣ ಮಾಸದಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಮಹಿಳೆಯರು ಸೇರಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ, ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದಾರೆ. ನಾವಂತೂ ಗದಗ ಬಂದು ಇದೇ ಫಸ್ಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರ್ಗಮ್ಮ ದ್ಯಾಮವ್ವ ಜಾತ್ರೆ ಮಾಡ್ತಾ ಇರೋದು. ಬಹಳ ಖುಷಿ ಅನಿಸ್ತಾ ಇದೆ, ಮನಸ್ಸಿಗೆ ಸಂತೋಷ ಮಾಡ್ತಾ ಇದೆ. ಅದು ಶ್ರಾವಣ ಮಾಸದಲ್ಲಿ ನಡೀತಾ ಇರೋದ್ರಿಂದ ಮನದಲ್ಲಿ ಭಕ್ತಿ ಮತ್ತೆ ಜಾಸ್ತಿ ಉಕ್ಕಿ ಬರ್ತಾ ಇದೆ. ಏನಪ್ಪಾ ದಿವಸ ಇಲ್ಲಿ ಬಂದು ಹೋಗ್ಬೇಕು, ದ್ಯಾಮವ್ವ ದುರ್ಗವ್ರು ನೋಡ್ಬೇಕು, ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅನಿಸ್ತಾ ಇದೆ. ನಾವಂತೂ ದಿವಸ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗೂ ಇಲ್ಲಿ 9 ದಿನಗಳವರೆಗೆ ಅನ್ನ ಸಂತರ್ಪಣೆನೂ ಇಟ್ಕೊಂಡಿದ್ದಾರೆ.
ಎಲ್ಲಾರು ಭಕ್ತಾದಿಗಳು ತುಂಬಾ ಚೆನ್ನಾಗಿ ಇದರಲ್ಲಿ ಸೇವೆ ಮಾಡಿ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ತಾಯಂದ್ರು ಎಲ್ಲರೂ ಚೆನ್ನಾಗಿ ತುಂಬಾ ದೊಡ್ಡ ರೀತಿ ಪ್ರಮಾಣದಲ್ಲಿ ಸೇರ್ಕೊಂಡು ತುಂಬಾ ಚೆನ್ನಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹೀಗೆ ನಮ್ಮ ಗದಗ ಬೆಟಗೇರಿ ನಗರದಲ್ಲಿ ಇನ್ನು ಇದೇ ತರದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಸ್ವಪ್ನ ರಾಯ್ಕರ್. 12 ವರ್ಷಕ್ಕೊಮ್ಮೆ ನಡೆಯುವ ಗದಗ ಬೆಟಗೇರಿ ಮಹಾನಗರದ ಈ ಒಂದು ದ್ಯಾಮಮ್ಮ ಶ್ರೀ ದ್ಯಾಮಮ್ಮ ಮತ್ತು ದುರ್ಗಮ್ಮನ ಜಾತ್ರೆ ಎಂತ ಸಡಗರದ ಎಂತ ಸಂಭ್ರಮದ ಅಂದ್ರ ಪ್ರತಿ ಒಂದು ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಐತಿ ಬೆಟಗೇರಿ ಗದಗ ಒಳಗ. 12 ವರ್ಷಕ್ಕೊಮ್ಮೆ ಜರುಗುವ ಈ ಜಾತ್ರೆಯಲ್ಲಿ ದಿನನಿತ್ಯ ವಿವಿಧ ಕಾರ್ಯಕ್ರಮಗಳೆಲ್ಲ ಜರುಗ್ತಾವ್, ದಿನನಿತ್ಯ ವಿವಿಧ ಪ್ರವಚನಗಳೆಲ್ಲ ಜರುಗ್ತಾವ್, ದಿನನಿತ್ಯ ಮುತ್ತೈದೆಯರಿಗೆ ಮಹಿಳೆಯರಿಗೆ ಊಟ ಪ್ರಸಾದ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ಜರುಗಾಕತ್ತಾವು. ಇದು ಎಂತ ಸಂತೋಷದ ವಾತಾವರಣ, ಎಂತ ಹಬ್ಬದ ವಾತಾವರಣ ಐತಂತಂದ್ರ ಈ ಜಾತ್ರೆ ಅಲ್ಲ ಮನೆಗೊಂದು ಹಬ್ಬ ಅನ್ನುವಂತ ವಾತಾವರಣ ಇಲ್ಲಿ ಸೃಷ್ಟಿ ಆಗೈತಿ. ಈ ಒಂದು ಜಾತ್ರೆಯ ಸಮಯದಲ್ಲಿ ನಾನು ಇಲ್ಲೇ ಬಂದು ಇವತ್ತಿ ದ್ಯಾಮವ್ವ ಮತ್ತು ದುರ್ಗಮ್ಮನ ಜಾತ್ರೆಯಲ್ಲಿ ದೇವಿಯ ಆಶೀರ್ವಾದ ಪಡೆದು ದೇವಿಯನ್ನ ಉಡಿ ತುಂಬಿ ದೇವಿಗೆ ಪ್ರಸಾದ ಹಣ್ಣು ಕಾಯಿಯನ್ನ ಮಾಡಿಸಿ ಇವತ್ತಿಲ್ಲಿ ಲಲಿತಾ ಸಹಸ್ರನಾಮಾವಳಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮ ಒಳಗೂ ಕೂಡ ಭಾಗಿಯಾಗಿ ಲಲಿತಾ ಸಹಸ್ರನಾಮ ಪಠಣ ಮಾಡಿ ಪ್ರಸಾದದ ಸೇವೆ ಇರುತ್ತೆ. ದಿವಸ ಒಂದು ವ್ಯಂಜನ ಪ್ರಸಾದ ಸಿಹಿ ಮಾಡಿರ್ಬಹುದು, ಮತ್ತೊಂದು ಮಾಡಿರ್ಬಹುದು, ದಿನ ಪ್ರಸಾದದ ಸೇವೆ ಇರ್ತೈತಿ. ಇವತ್ತು ಪ್ರಸಾದ ಮಾಡ್ಕೊಂಡು ನಾವಿಲ್ಲಿ ಹೊರಡ್ತಾ ಇದ್ದೀವಿ. ಈ ಒಂದು ಸಂಪೂರ್ಣ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಏನೈತಿ ದ್ಯಾಮಮ್ಮ ಮತ್ತು ದುರ್ಗವ್ವ ಸದಾ ಎಲ್ಲರಿಗೆ ಆಶೀರ್ವಾದ ನೀಡಿ ಈ ಗದಗವನ್ನು ಅಭಿವೃದ್ಧಿ ಹೊಂದುವಲ್ಲಿ ತಮ್ಮದು ಆಶೀರ್ವಾದವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಿರ್ಮಲಾ ದಶರಥ ರಾಜಕೊಳ್ಳಿ, ಗೃಹಿಣಿ, ಗದಗ ಬೆಟಗೇರಿ ನಿವಾಸಿ. ಎಲ್ಲರಿಗೂ ನಮಸ್ಕಾರ. ಗದಗ ಬೆಟಗೇರಿಯ ಗ್ರಾಮ ದೇವತೆಗಳಾದ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ಇವತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಲಲಿತಾ ಸಹಸ್ರನಾಮಾವಳಿ ಒಂದು ರುದ್ರಪಠಣವನ್ನ ಇಟ್ಟುಕೊಂಡಿದ್ದೀವಿ. ಅದರಂತೆ ಗದಗ ಬೆಟಗೇರಿಗೆ ಸಮಸ್ತ ಮಹಿಳಾ ಭಕ್ತಿಯಿಂದ ಬಹಳ ಲಲಿತಾ ಸಹಸ್ರನಾಮಾವಳಿಯನ್ನ ಹಾಡಿದರು. ಅವರಿಗೆ ಕುಂಕುಮ ಅರಿಶಿನ ಕೊಟ್ಟು ಎಲ್ಲರಿಗೂ ಒಂದು ಉಡಿಯನ್ನು ತುಂಬಿ ಬಹಳ ಒಂದು ತಾಯಿ ನೀಲಮ್ಮ ತಾಯಿಯವರ ಸಮಕ್ಷಮ ಎಲ್ಲ ಒಂದು ಬಹಳ ಲಲಿತ ಸಹಸ್ರನಾಮಾವಳಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೆ ತಾಯಿಯವರು ಹೇಳಿದ ಹಾಗೆ ಅರ್ಧಾಂಗಿತ್ವದ ಬಗ್ಗೆ ಬಹಳ ಒಂದು ವಿಸ್ತಾರವಾಗಿ ಹೇಳಿದ್ರು. ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಅಷ್ಟೇ ಒಂದು ಕೂಡಿಕೊಂಡು ಈ ಒಂದು ಪ್ರವಚನವನ್ನು ಬಹಳ ಚೆನ್ನಾಗಿ ಅರ್ಥವತ್ತಾಗಿ ಮಾಡಿದ್ರು. ಇದು ಇಡೀ ಕರ್ನಾಟಕ ತಿರುಗಿ ನೋಡುವಂತ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವಕ್ಕೆ ಬಂದಂತ ನನ್ನ ಮಹಿಳಾ ಲಲಿತಾ ಸಹಸ್ರನಾಮಾವಳಿ ಹೇಳಿದಂತ ನನ್ನ ಎಲ್ಲಾ ಮಹಿಳಾ ಮನೆಗಳಿಗೆ ನಮ್ಮ ಜಾತ್ರಾ ಕಮಿಟಿಯಿಂದ ಹಾಗೂ ನಮ್ಮ ತಾಯಿಯರ ಕಮಿಟಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತೇನೆ. ಸುವರ್ಣ ಆರ್ ನಾಲ್ವಾಡಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಗದಗ ನಗರದಲ್ಲಿ ದ್ಯಾಮವ್ವ ದುರ್ಗವ್ವ ದೇವಸ್ಥಾನದಲ್ಲಿ ನಾವು ಇವತ್ತು ಮುತ್ತೈದೆಯರು ಎಲ್ಲರೂ ಮಹಿಳೆಯರು ಸೇರಿ ಲಲಿತಾ ಸಹಸ್ರನಾಮವನ್ನ ಅದ್ದೂರಿಯಿಂದ ಆಚರಣೆ ಮಾಡಿದ್ವಿ, ಮತ್ತೆ ಪಠಣ ಮಾಡಿದ್ವಿ. ಮತ್ತು ನೀಲಮ್ಮ ತಾಯಿ ಮಠದರ ಅಮ್ಮವರು ಬಂದು ನಮಗೆ ಮಾರ್ಗದರ್ಶನ ನೀಡಿ ಇಲ್ಲಿ ಎಲ್ಲರೂ ಮುತ್ತೈದೆಯರು ಮತ್ತೆ ಉಡಿಯನ್ನು ಕಾರ್ಯಕ್ರಮವನ್ನು ಚೆನ್ನಾಗಿ ತುಂಬಿ ಇದು ಮಾಡಿದ್ರು. ಮತ್ತೆ ನನ್ನ ಹೆಸರು ಭೂಮಿಕಾ ಸಂತೋಷ್ ರೋಕಡೆ. ಎಲ್ರಿಗೂ ನಮಸ್ಕಾರ. ಇದು ಹರಿ ಜಾತ್ರೋತ್ಸವ. ಸುಮಾರು 12 ವರ್ಷದ ನಂತರ ದುರ್ಗಮ್ಮ ಮತ್ತು ದ್ಯಾಮವ್ವ ದೇವಿ ತವರ ಮನೆಗೆ ಬಂದಿದ್ದು ಇಲ್ಲಿ ಹಬ್ಬನೇ ಆಗಿದೆ. ಆಮೇಲೆ ಪ್ರತಿದಿನ ಇಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ನಡೀತಿದೆ. ಇಡೀ ಊರಿನ ಜನರೆಲ್ಲ ಬಂದು ದೇವಿಗೆ ಉಡಿ ತುಂಬ್ತಾ ಇದ್ದಾರೆ. 9 ದಿನ ಅನ್ನ ಸಂತರ್ಪಣೆ ನಡೀತಾ ಇದೆ. ಪ್ರಸಾದಕ್ಕೆ ಯಾರಿಗೂ ಕೊರತೆ ಇಲ್ಲದೆ ತಾಯಿ ಜಗನ್ಮಾತೆ ನಡೆಸ್ತಾ ಇದ್ದಾಳೆ. ನಮಸ್ಕಾರ.